ರಾಮ ಅಂದರೆ ಮರ್ಯಾದಾ ಪುರುಷೋತ್ತಮ. ರಾಮ ಏನು ಮಾಡ್ತಾನೆ ಅದು ನಮಗೆ ಆದರ್ಶ ಇದ್ದಂಗೆ. ನಟರಾಜನ ಡ್ಯಾನ್ಸು ಈ ಇಡೀ ಜಗತ್ತಿನ ಕ್ರಿಯೇಷನ್ ಮತ್ತು ಡಿಸಲ್ಯೂಷನ್ನ ದರ್ಶಿಸುತ್ತೆ ಅಂತ ಸೈಂಟಿಸ್ಟ್ಗಳೇ ಹೇಳಿರೋದು. ಇಲ್ಲಿ ರಾಮ ಬಂದಿದ್ರು, ಬಾಣ ಬಿಟ್ಟು ಇಲ್ಲಿಂದ ನೀರು ತೆಗೆದ್ರು ಸೀತೆಗೋಸ್ಕರ. ಅದೆಲ್ಲ ಯಾಕೆ ಅಂದರೆ ಒಂದೊಂದು ಕಲ್ಪದಲ್ಲಿ ಒಂದೊಂದು ಥರ ನಡೆದಿರುತ್ತೆ. ನನ್ನನ್ನು ನಿನ್ನನ್ನು ಇಬ್ಬರನ್ನು ಬಚಾವ್ ಮಾಡ್ಕೋ ಗೌತಮ ಮುನಿಗಳಿಂದ ಹೊರಟೋಗು ಬೇಗ ಅಂತ. ಆಕೆಯ ತಪಸ್ಸು ಸಂಪೂರ್ಣ ಪ್ರದೇಶವನ್ನು ಪ್ರಜ್ವಲಿತಗೊಳಿಸುತ್ತೆ. ಅಷ್ಟು ಮಹಾ ತಪಸ್ವಿನಿ ಅವಳು. ಸರ್, ರಾಮನಲ್ಲಿ ಎಷ್ಟೋ ಒಳ್ಳೆ ಗುಣಗಳು. ಅಂದರೆ ಈಗ ರಾಮ ಅಂದ ತಕ್ಷಣ ಆ ಒಂದು ವ್ಯಕ್ತಿನ ನಾವು ನೋಡಬೇಕಾದ್ರೆ ಆ ಗುಣಗಳನ್ನೇ ರಾಮನನ್ನು ನಾವು ನೋಡುವಂಥದ್ದು. ಈ ಗುಣನೇ ರಾಮ ಅಂತಾನೆ ಹೇಳ್ತೀವಿ. ಸೊ ಹಾಗಿದ್ದಾಗ ರಾಮನಲ್ಲಿ ಎಷ್ಟೋ ಒಳ್ಳೆ ಗುಣಗಳು, ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಹಲವು ಗುಣಗಳಿದ್ರೂ ಸಹ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಮಾತ್ರ ಜನ ಯಾಕೆ ಪ್ರವೋಕ್ತರ ಮಾಡ್ತಾರೆ? ಯಾಕಂದರೆ ಅದೇ ಹೇಳಿದ್ನಲ್ಲ, ಅವ್ರದ್ದು ಆ್ಯಕ್ಟ್ಗಳನ್ನ ಜಸ್ಟಿಫೈ ಮಾಡ್ಕೊಳ್ಬೇಕಲ್ಲ. ರಾಮ ಅಂದರೆ ಮರ್ಯಾದಾ ಪುರುಷೋತ್ತಮ. ರಾಮ ಏನು ಮಾಡ್ತಾನೆ ಅದು ನಮಗೆ ಆದರ್ಶ ಇದ್ದಂಗೆ. ಸೊ ನೀವು ರಾಮನೇ ಮಾಂಸ ತಿಂತಿದ್ದ, ನೀನು ತಿಂದರೆ ಏನು ತಪ್ಪು ಅಂತ ಹೇಳಿಬಿಟ್ರೆ ಇನ್ನೂ ಈಸಿ ಆಗಿಬಿಡುತ್ತಲ್ಲ ಕೆಲಸ. ಅವ್ರ ನಾಲಿಗೆ ರುಚಿಗೆ ಬೇಕು ಪಾಪ, ಹೇಳ್ಕೊಳ್ತಾರೆ. ಅದಕ್ಕೆ ನಮ್ಮ ಜನಗಳು ಓದಿಲ್ಲದೆ ಇದ್ದಾಗ ಅವರು ಪಾಪ ಮ್ಯಾನಿಪ್ಯುಲೇಟ್ ಆಗಿಬಿಡ್ತಾರೆ. ಹೌದು ಇರ್ಬೋದು, ಏನೋ ದೊಡ್ಡವ್ರು ಹೇಳ್ತಾ ಇದ್ದಾರೆ, ಆ ಥರನೇ ಇರಬಹುದು ಅಂತ. ಅವರ ಇಂಟರ್ಪ್ರಿಟೇಷನ್ ಏನಿರುತ್ತೆ, ಆ್ಯಕ್ಚುಲಲ್ಲಿ ಏನಿದೆ, ಅವರು ಅದನ್ನು ಓದಿರೋದಿಲ್ಲ. ಸೊ ಈ ಥರ ಪ್ರಶ್ನೆಗಳು ಬರೋದೇ ಅದೇ ಕಾರಣಕ್ಕೆ. ರಾಮ ಆದರ್ಶನಾಗಿದ್ದಾನೆ, ಅವನ ಕೈಯಲ್ಲಿ ನಮಗೆ ಬೇಕಾಗಿರೋದನ್ನು ಮಾಡಿಸಿದ್ರೆ ನಾವು ಅದನ್ನು ಆರಾಮಾಗಿ ಮಾಡಬಹುದು ಅನ್ನೋದಕ್ಕೆ ಜನಗಳು ಈ ಥರ ಮಾಡೋದು. ಸರ್, ಈಗ ರಾಮಾಯಣ ನಡೆದಂಥ ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ರಾಮರು ಬಂದಂತಹ ಯಾವುದಾದ್ರೂ ಒಂದು ಪ್ರಮುಖವಾದ ಸ್ಥಳ ಏನಾದರೂ ಇದೆಯಾ? ಇವಾಗ ರಾಮಾಯಣ ತುಂಬ ಸತಿ ನಡೆಯುತ್ತೆ. ಅಂದರೆ ನಾವು ಸನಾತನ ಧರ್ಮದಲ್ಲಿ ಟೈಮ್ ಲೀನಿಯರ್ ಆಗಿಲ್ಲ, ಶುರುವಾಯಿತು ಮುಗಿದೋಯ್ತು ಆ ಥರ ಇಲ್ಲ. ಟೈಮ್ ಸೈಕ್ಲಿಕ್ ಆಗಿದೆ. ನಟರಾಜನ ಡ್ಯಾನ್ಸ್ ಹೇಗಿದೆಯೋ, ನಟರಾಜನ ಸುತ್ತ ಒಂದು ಆರ್ಚ್ ಇರುತ್ತೆ ಗೊತ್ತಾ. ಸರ್ನ್ ಲ್ಯಾಬ್ರೇಟ್ರಿ ಅಂತ ಒಂದಿದೆ. ಪಾರ್ಟಿಕಲ್ ಫಿಸಿಕ್ಸ್ ಲ್ಯಾಬ್ರೇಟ್ರಿಗಳು ಬೇಕಾದಷ್ಟಿದೆ ಜಗತ್ತಲ್ಲಿ. ಆದರೆ ಇಡೀ ಜಗತ್ತಿಗೆ ಮೋಸ್ಟ್ ಅಡ್ವಾನ್ಸ್ಡ್ ಪಾರ್ಟಿಕಲ್ ಫಿಸಿಕ್ಸ್ ಲ್ಯಾಬ್ರೇಟ್ರಿ ಸ್ವಿಟ್ಜರ್ಲ್ಯಾಂಡಲ್ಲಿರುವಂತಹ ಸರ್ನ್ ಲ್ಯಾಬ್ರೇಟ್ರಿ. ಅದರಲ್ಲಿ ನಟರಾಜನ ಸ್ಟ್ಯಾಚ್ಯೂನ ಅವ್ರು ಇಟ್ಕೊಂಡಿದ್ದಾರೆ. ಯಾಕಂದರೆ ನಟರಾಜನ ಡ್ಯಾನ್ಸು ಈ ಇಡೀ ಜಗತ್ತಿನ ಕ್ರಿಯೇಷನ್ ಮತ್ತು ಡಿಸಲ್ಯೂಷನ್ನ ದರ್ಶಿಸುತ್ತೆ ಅಂತ ಸೈಂಟಿಸ್ಟ್ಗಳೇ ಹೇಳಿರೋದು. ಅಲ್ಲಿ ಸರ್ನ್ ಲ್ಯಾಬ್ರೇಟ್ರಿಯಲ್ಲಿ ಇವತ್ತಿಗೂ ಇದೆ ನಟರಾಜನ ಸ್ಟ್ಯಾಚ್ಯೂ. ಸೊ ನಮ್ಮ ಸನಾತನ ಧರ್ಮದಲ್ಲಿ ಟೈಮ್ ಸೈಕ್ಲಿಕ್ಕು ಮತ್ತೆ ಮತ್ತೆ ನಡೀತಾ ಇರುತ್ತೆ. ಕಲ್ಪಗಳು, ಮನ್ವಂತರಗಳು ಮತ್ತೆ ಸೈಕಲ್ ಥರ ನಡೀತಾ ಇರುತ್ತೆ. ಹಾಗಾಗಿ ಯೂಶುವಲ್ ಆಗಿ ರಾಮಾಯಣ ತುಂಬ ಬಾರಿ ಆ ಸೈಕಲಲ್ಲಿ ನಡೆಯುತ್ತೆ. ಕಾಕಭೂಷಂಡಿ ಅವರ ಕಥೆಯಿಂದ ನಾವು ಇದನ್ನು ಅರ್ಥ ಮಾಡ್ಕೋಬೋದು. ಅವ್ರು ತುಂಬ ಸತಿ ರಾಮಾಯಣ ನೋಡ್ತಾರೆ. ಪ್ಯಾರಲಲ್ ಯೂನಿವರ್ಸಸ್ಸು, ಮಲ್ಟಿವರ್ಸು, ಈ ಟೈಮ್ ಟ್ರಾವೆಲ್ಲು ಎಲ್ಲ ಕಾಕಭೂಷಂಡಿ ಕಥೆಯಿಂದ ನಮ್ಮಲ್ಲಿ ಸನಾತನ ಧರ್ಮದಲ್ಲಿದೆ. ಇವತ್ತು ನಾವು ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಅಂತ ಅವರೇನೋ ಹೊಸ ಕಾನ್ಸೆಪ್ಟ್ ಇಂಟ್ರಡ್ಯೂಸ್ ಮಾಡಿದಾರೇನೋ ಅಂತ ಹೇಳ್ತೀವಿ. ಕೃಷ್ಣ ತುಂಬ ಯೂನಿವರ್ಸ್ಗಳಿಂದ ಬ್ರಹ್ಮರನ್ನು ಕರೆಸ್ತಾ ಭಾಗವತದಲ್ಲಿ ಕಥೆ ಇದೆ, ಅದನ್ನು ನಂಬೋಕೆ ರೆಡಿ ಇರೋದಿಲ್ಲ. ಆ ಥರ ರಾಮಾಯಣ ತುಂಬ ಸತಿ ನಡೆಯುತ್ತೆ. ಒಂದೊಂದು ಕಲ್ಪದಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಆಗುತ್ತೆ. ಅದಕ್ಕೆ ನಾವು ರಾಮ ಇಲ್ಲೂ ಬಂದಿದ್ರು ಅಲ್ಲೂ ಬಂದಿದ್ರು, ನಾವು ಅಲ್ಲಿ ಸ್ಥಳಕ್ಕೆ ಹೋದಾಗ ಅವ್ರು ಹೇಳ್ತಾರಲ್ಲ, ಇಲ್ಲಿ ರಾಮ ಬಂದಿದ್ರು, ಬಾಣ ಬಿಟ್ಟು ಇಲ್ಲಿಂದ ನೀರು ತೆಗೆದ್ರು ಸೀತೆಗೋಸ್ಕರ. ಅದೆಲ್ಲ ಯಾಕೆ ಅಂದರೆ ಒಂದೊಂದು ಕಲ್ಪದಲ್ಲಿ ಒಂದೊಂದು ಥರ ನಡೆದಿರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಮನೆಯ ಹತ್ರನೇ ಅಪ್ರಮೇಯ ದೇವಸ್ಥಾನ ಇದೆ ಚನ್ನಪಟ್ಟಣದಲ್ಲಿ. ಅಲ್ಲಿ ಅಂಬೆಗಾಲ ಕೃಷ್ಣ ಇದ್ದಾನೆ. ಅಂಬೆಗಾಲ ಕೃಷ್ಣನ ಮುಂದೆನೇ ಪುರಂದರದಾಸರು ಜಗದೋದ್ಧಾರಣ ಕೃತಿಯ ರಚನೆ ಮಾಡಿತ್ತು. ಅಲ್ಲಿ ಅಪ್ರಮೇಯ ಅಂತ ನಾರಾಯಣನ ಸ್ವರೂಪ. ಅಲ್ಲಿಗೆ ರಾಮ ಬಂದು ಅವರು ಅಲ್ಲಿ ಪೂಜೆ ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕೆ ರಾಮಾಪ್ರಮೇಯ ಅಂತಲೇ ಇವತ್ತು ಹೆಸರು ದೇವಸ್ಥಾನಕ್ಕೆ. ಹಂಪಿಗಂತೂ ರಾಮ 100% ಬಂದಿದ್ರು. ಯಾಕಂದರೆ ಸುಗ್ರೀವನ ಕಿಷ್ಕಿಂಧ ಇವತ್ತು ಹಂಪಿ ಅಂತ ನಾವು ನೋಡ್ತೀವಿ. ಅದಂತೂ ಮೂಲ ರಾಮಾಯಣದಲ್ಲೇ ಹೇಳೋದು. ಬೇರೆದು ಒಂದಷ್ಟು ಲೋಕಲ್ ಇದ್ರ ಪ್ರಕಾರ ಇಲ್ಲೂ ಬಂದಿದ್ರು ಅಲ್ಲೂ ಬಂದಿದ್ರು ಅಂತ ನಾವು ನೋಡ್ತೀವಿ. ಸರ್, ನೀವು ರಾಮಾಯಣದ ಬಗ್ಗೆ ಹೇಳ್ತಾ ಹಲವಾರು ಈಗ ಹೊರದೇಶದವರು ಅಂದರೆ ಫಾರಿನರ್ಸ್ ಏನೇ ಇದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದು ಅದ್ರ ಬಗ್ಗೆ ಅಧ್ಯಯನಗಳನ್ನು ಮಾಡಿದ್ದೀರಾ. ಈಗ ಹೇಳ್ತಿದ್ರೆ ನೀವು ಬಹಳ ಟೈಮ್ ಲೈನ್ ಆಗಿರ್ಬೋದು, ಅಥವಾ ಅದು ನಡೆದಂತಹ ಘಟನೆಗಳನ್ನು ಅಥವಾ ಬೇರೆ ಬೇರೆ ರಿಸರ್ಚ್ ಮುಖಾಂತರ ರಾಮಾಯಣ ನಡೆದಿದೆ ಅನ್ನೋದನ್ನ ಫಾರಿನರ್ಸ್ ಪ್ರೂವ್ ಮಾಡಿದ್ದಾರೆ. ಸೊ ಫಾರಿನರ್ಸ್ನ ಪ್ರೂವ್ ಮಾಡಿರೋದನ್ನ ನಮ್ಮವರು ಕ್ವಶನ್ ಮಾಡ್ತಿದ್ದಾರೆ, ಹೇಗೆ ಸಾಧ್ಯ ಇದೆಲ್ಲ ಅಂತ. ಹೀಗಿದ್ದಾಗ ನಮ್ಮವರ ಮನಸ್ಥಿತಿ ಹೇಗಿದೆ ರಾಮಾಯಣದ ಬಗ್ಗೆ? ಅದೇ ನಾವು ಹೇಳ್ತೀವಲ್ಲ, ಸೋ ಕಾಲ್ಡ್ ಬುದ್ಧಿಜೀವಿಗಳು ಅಂತ. ಅವರು ಯಾರು ಸಂಪೂರ್ಣವಾಗಿ ಜ್ಞಾನವನ್ನು ತಿಳ್ಕೊಂಡಿರ್ತಾರೋ ಅವ್ರು ಈ ಥರ ಪ್ರಶ್ನೆಗಳೇ ಮಾಡಲ್ಲ. ಅಲ್ಪ ಸ್ವಲ್ಪ ತಿಳ್ಕೊಂಡಿರೋರೆ ತುಂಬ ಸದ್ದು ಮಾಡೋದು. ಇಲ್ಲ ಈ ಥರ ಎಲ್ಲ ಹೆಂಗೆ ಸಾಧ್ಯ, ಇದೆಲ್ಲ ಫಿಕ್ಷನಲ್ಲು, ಆ ಥರ ಈ ಥರ ಅಂದ್ಕೊಂಡು. ಆಲ್ಬರ್ಟ್ ಐನ್ಸ್ಟೀನ್ ಅವರೇ ಭಗವದ್ಗೀತೆಯ ಬಗ್ಗೆ ನಾನು ಅದರಿಂದ ಇನ್ಸ್ಪಿರೇಷನ್ ತೊಗೊಳ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗಿಂತ ಸೈನ್ಸ್ ಇವ್ರುಗಳಿಗೆ ತಿಳಿದಿದೆಯಾ?
ಇವ್ರುಗಳು ಆಲ್ಬರ್ಟ್ ಐನ್ಸ್ಟೀನ್ ಅವರು ತಪ್ಪು ಅಂತ ಹೇಳ್ಬಿಡ್ತಾರೆ ಬೇಕಾದ್ರೆ, ಅಂತಹ ಮಟ್ಟಕ್ಕೆ ಬುದ್ಧಿಜೀವಿಗಳು ಇವರೆಲ್ಲ. ಏನಾಗುತ್ತೆ ಅಂದರೆ ವೆಸ್ಟಿಂದ ಬಂದ್ರೇ ಅದಕ್ಕೆ ಬೆಲೆ ಅನ್ನೋ ಥರ ನಾವು ಕ್ರಿಯೇಟ್ ಮಾಡ್ಕೊಂಡು ಬಂದ್ಬಿಟ್ಟಿರೋದು. ಆದರೆ ಇಡೀ ಜಗತ್ತಿಗೆ ಸಂಸ್ಕೃತಿಯನ್ನು ಕಲಿಸ್ಕೊಟ್ಟಿದ್ದೇ ನಮ್ಮ ಭಾರತ ಅನ್ನೋದನ್ನು ನಾವು ಮರ್ತು ಬಿಟ್ಟಿದ್ದೀವಿ. ದಿಶಾ ಭಾರತ್ ಅಂತ ಒಂದು ಫೌಂಡೇಶನ್ ಇದೆ. ತುಂಬ ಚೆನ್ನಾಗಿ ಭಾರತ ಸಂಸ್ಕೃತಿಯನ್ನು ಎಷ್ಟು ಮಟ್ಟಕ್ಕೆ ಸಾಧ್ಯವೋ ಅಷ್ಟು ಮಟ್ಟಕ್ಕೆ ಅವರು ಹರಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಕ್ವಿಜ್ಗಳನ್ನು ಎಲ್ಲ ಅರೇಂಜ್ ಮಾಡಿ ಸೆಮಿನಾರ್ಸನ್ನು ಎಲ್ಲ ಕೊಡ್ತಾರೆ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಭಾರತದ ಹಿಸ್ಟ್ರಿ ಎಷ್ಟು ರಿಚ್ ಆಗಿದೆ. ನಾವು ನೋಡಿದ್ರೆ ಇವಾಗ ಅವ್ರುಗಳಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀವಿ. ಎಷ್ಟರ ಮಟ್ಟಕ್ಕೆ ಅವರೇ ಎಲ್ಲ ವೆಸ್ಟೇ ಎಲ್ಲ ಅನ್ನೋ ಥರ ಡಿಪೆಂಡೆನ್ಸಿಯನ್ನು ಕಲ್ಚರಲ್ ಆಗಿ ಮಾತುಕತೆಗಳಲ್ಲಿ ಎಲ್ಲದರಲ್ಲೂ ಅವರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಆದರೆ ನಮ್ಮ ಭಾರತದ ಹಿಸ್ಟ್ರಿ ಎಷ್ಟು ಚೆನ್ನಾಗಿತ್ತು ಅಂತ ಇವಾಗ ಮತ್ತೆ ಅದೇ ಡಿಮಿನಿಷಿಂಗ್ ರೇಟ್ ಆಫ್ ಮಾರ್ಜಿನಲ್ ಯುಟಿಲಿಟಿನೇ ಅಪ್ಲೈ ಆಗುತ್ತೆ. ನಮ್ಮ ಜನಗಳು ಅದೇ ಥರ ಡಿಮಿನಿಷಿಂಗ್ ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದ್ದಾರೆ. ಬೇರೆಯವ್ರು ಹೇಳಿದ್ರೆ ಒಂದು ಸ್ವಲ್ಪ ನಂಬೋರು ಕೂಡ ಇದ್ದಾರೆ, ಇಲ್ಲಾಂದರೆ ಅವರೇ ತಪ್ಪು ಅಂತ ಹೇಳಿಬಿಟ್ಟು ಸುಮ್ಮನಿರೋರು ಕೂಡ ಇದ್ದಾರೆ. ಸರ್, ಈಗ ಅಹಲ್ಯೆ ರಾಮಾಯಣದಲ್ಲಿ ಬರುವಂಥ ಬಹುಮುಖ್ಯ ಪಾತ್ರ. ಅಹಲ್ಯೆ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳೇನು? ಸೊ ಜನಗಳು ಹೇಗೆ ಕಥೆಯನ್ನು ಹೇಳೋದು ಅಥವಾ ಟಿ ವಿ ಸೀರಿಯಲ್ಗಳಲ್ಲಿ ಹೇಗೆ ತೋರಿಸೋದು ಅಂದರೆ, ಅಹಲ್ಯೆ ಪಾಪ ಅವಳಿಗೆ ಗೊತ್ತೇ ಇರಲಿಲ್ಲ ಇಂದ್ರ ಬರ್ತಾನೆ ಅಂತ. ಇಂದ್ರ ಬಂದಾಗ ಅವಳಿಗೆ ಗೊತ್ತಿಲ್ಲದ ಹಾಗೆ ಆತ ಅತ್ಯಾಚಾರ ಥರ ಮಾಡ್ತಾನೆ. ಅದರಿಂದ ಅವಳಿಗೆ ಶಾಪ ಸಿಗುತ್ತೆ. ಮತ್ತು ಆ ಶಾಪ ವಿಮೋಚನೆ ಮಾಡೋದಕ್ಕೆ ರಾಮ ಬರಬೇಕು, ಒಬ್ಬ ಗಂಡಸು ಬರಬೇಕು. ಸೊ ಫೆಮಿನಿಸಮ್ ದೃಷ್ಟಿಯಿಂದ ನಾವು ನೋಡಿದಾಗ ತುಂಬ ಅತ್ಯಾಚಾರ ಹೆಣ್ಣಿನ ಮೇಲೆ ಇದು ಅಂತ ನಾವು ನೋಡೋದು. ಆದರೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಈ ಥರ ಇಲ್ಲ. ಅಹಲ್ಯೆ ಏನಾಗುತ್ತೆ ಅಂದರೆ, ಒಂದು ಬಾರಿ ಅದೇ ಥರ ಗೌತಮ ಮುನಿಗಳಿಲ್ದಿರುವಾಗ ಇಂದ್ರ ಋಷಿ ವೇಷದಲ್ಲಿ ಬರ್ತಾನೆ. ಆದರೆ ಅಹಲ್ಯೆಗೆ ಗೊತ್ತಿರುತ್ತೆ ಇದು ಇಂದ್ರ ಅಂತ, ಗೊತ್ತಾಗತ್ತೆ. ವಾಲ್ಮೀಕಿ ರಾಮಾಯಣದಲ್ಲಿ ಕ್ಲಿಯರಾಗಿ ಹೇಳ್ತಾರೆ ಅಹಲ್ಯೆಗೆ ಗೊತ್ತಾಯಿತು ಇದು ಇಂದ್ರ ಅಂತ. ಇಂದ್ರ ಹೇಳ್ತಾನೆ, ನನಗೆ ನಿನ್ನ ಮೇಲೆ ಆಸಕ್ತಿ ಇದೆ, ನಾನು ಸಂಘವನ್ನು ಬೆಳೆಸೋದಕ್ಕೆ ಇಷ್ಟಪಡ್ತೀನಿ ಅಂತ. ಅಹಲ್ಯೆ ಓ ಇಂದ್ರಾನೇ ನನ್ನ ಮೇಲೆ ಆಸಕ್ತಿ ಪಟ್ಟಿದ್ದಾನೆ ಅಂತ ಆ ಒಂದು ಕ್ಷಣದಲ್ಲಿ ಆಕೆಯ ಸ್ಲಿಪ್ ಆಫ್ ಮೂಮೆಂಟಲ್ಲಿ ಒಪ್ಕೊಂಡು ಬಿಡ್ತಾಳೆ. ಇಬ್ಬರದು ಸಂಘ ಮುಂದುವರಿಯುತ್ತೆ. ಅದಾದಮೇಲೆ ಅಹಲ್ಯನೇ ಹೇಳ್ತಾಳೆ, ನಿನ್ನನ್ನು ಇಬ್ಬರನ್ನು ಬಚಾವ್ ಮಾಡ್ಕೋ ಗೌತಮ ಮುನಿಗಳಿಂದ, ಹೊರಟೋಗು ಬೇಗ ಅಂತ. ಆವಾಗ ಗೌತಮ ಮುನಿಗಳು ರೆಡ್ ಹ್ಯಾಂಡೆಡ್ ಆಗಿ ಹಿಡಿತೀವಿ ಅಂತ ಹೇಳ್ತಾರಲ್ಲ, ಆ ಥರ ಬಂದು ಅವರು ಮೊದಲು ಶಾಪ ಇಂದ್ರನಿಗೆ ಕೊಡ್ತಾರೆ, ನೀನು ನಪುಂಸಕನಾಗ್ಬಿಡ್ಬೇಕು ಅಂತ. ತುಂಬ ಡೀಟೇಲಾಗಿ ಡಿಸ್ಕ್ರಿಪ್ಷನ್ ಕೊಡ್ತಾರೆ ರಾಮಾಯಣದಲ್ಲಿ. ಆತ ನಪುಂಸಕನಾಗ್ಬಿಡ್ತಾನೆ. ಅದಾದಮೇಲೆ ಅಹಲ್ಯೆಗೆ ಕಲ್ಲಾಗುವಂಥ ಶಾಪ ಕೊಡೋದಿಲ್ಲ. ಸೀರಿಯಲ್ಗಳಲ್ಲಿ ಮಾತ್ರ ಇದು. ಅಹಲ್ಯೆಗೆ ಏನು ಶಾಪ ಅಂದರೆ, ನೀನು ಇದೇ ವನದಲ್ಲಿ ಕೂತು ವಾಯುವನ್ನೇ ಆಹಾರವಾಗಿ ಮಾಡಿಕೊಂಡು ತಪಸ್ಸನ್ನು ಮಾಡು, ತುಂಬ ಘೋರವಾದ ತಪಸ್ಸನ್ನು ಮಾಡು, ನಿನ್ನ ತಪಸ್ಸು ಯಾವಾಗ ಮುಗಿಯುತ್ತೋ ಆವಾಗ ನಾನು ಮತ್ತೆ ಬರ್ತೀನಿ ಅಂತ ಹೇಳ್ತಾರೆ. ಇದು ಆಕೆಗೆ ಕೊಟ್ಟಿರುವಂತಹ ಶಾಪ. ಇದು ಶಾಪ ಅಂತಲೇ ಅನಿಸಲ್ಲ ಆ್ಯಕ್ಚುಲಿ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಈ ಥರ ಇರೋದು. ಆದರೆ ಅದನ್ನು ಆಕೆ ಕಲ್ಲಾಗ್ಬಿಟ್ಲು. ರಾಮ ಬಂದು ಕಾಲು ತಗಲಿಸ್ತಾ ಕಾಲನ್ನು ಕಲ್ಲ ಮೇಲೆ ಇಟ್ಟ, ಅದು ಜೀವ ಬಂದುಬಿಡ್ತು. ಅದೆಲ್ಲ ತುಂಬ ತಪ್ಪು. ಇವಾಗ ಆಕೆ ಅದೇ ಥರ ತಪಸ್ವಿಯಾಗಿ ಅಲ್ಲಿ ಕೂತಿದ್ದಾಳೆ. ರಾಮ ವಿಶ್ವಾಮಿತ್ರ ಮುನಿಗಳ ಜೊತೆ ತಾಟಕೆಯನ್ನು ಸಂಹಾರ ಮಾಡಿ ಹಾಗೆ ಬರ್ತಿರೋವಾಗ ಮಿಥಿಲೆಗೆ ಹೋಗ್ತಿರ್ತಾರೆ. ಆವಾಗ ಅವರಿಗೆ ಅಹಲ್ಯೆಯ ಆಶ್ರಮ ಕಾಣಿಸುತ್ತೆ. ರಾಮ ಕೇಳ್ತಾನೆ, ಯಾರ್ದಿದು ಆಶ್ರಮ ಅಂತ. ಆವಾಗ ಸಂಪೂರ್ಣ ವೃತ್ತಾಂತವನ್ನು ವಿಶ್ವಾಮಿತ್ರರು ಹೇಳ್ತಾರೆ. ಆವಾಗ ಅವರು ಅಹಲ್ಯೆಗೆ ತಪಸ್ವಿನಿ, ಯಶಸ್ವಿನಿ, ಅಗ್ನಿಯಂತೆ ತೇಜಸ್ಸನ್ನು ಹೊಂದಿರೋವಳು, ಆ ಥರ ಪದಗಳನ್ನು ಬಳಸ್ತಾರೆ. ಯಾಕೆ ಅಂದರೆ ವಿಶ್ವಾಮಿತ್ರಗಿಂತ ಚೆನ್ನಾಗಿ ಯಾರಿಗೂ ಇದು ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಕಾಮಕ್ರೋಧ ಲೋಭ ಮೋಹಗಳು ಒಂದೇ ಸತಿಗೆ ಬಿಟ್ಟು ಹೋಗೋದಿಲ್ಲ. ಮೇನಕೆಯ ಜೊತೆಗೆ ವಿಶ್ವಾಮಿತ್ರರಿಗೆ ಅದು ಅನುಭವ ಆಗಿರುತ್ತೆ. ಮೇನಕೆ ಬಂದು ಅವರ ತಪಸ್ಸನ್ನು ಭಂಗ ಮಾಡಿರ್ತಾಳೆ, ಅವರಿಗೆ ಶಕುಂತಲೆ ಮಗಳು ಹುಟ್ಟುತ್ತಾಳೆ. ಸೊ ಅವರಿಗೇ ಗೊತ್ತೋ ಇದು. ಅವರಿಗೆ ಅದೇ ಹೇಳ್ತಾರೆ ಅವರು, ತಪ್ಪುಗಳಾಗತ್ತೆ ಈ ಥರ. ನಾವು ಭಕ್ತಿ ಪಥದಲ್ಲಿ ಇದ್ದಾಗಲೂ ಒಂದು ಬಾರಿ ನಾವು ನಮ್ಮನ್ನು ಕಳ್ಕೊಂಡು ಬಿಡ್ತೀವಿ. ನಮ್ಮ ಪ್ರಾರಬ್ಧಗಳಿಂದ ನಾವು ಈ ಥರ ಮಾಡಬೇಕಾಗಿ ಬಂದುಬಿಡುತ್ತೆ. ನಮಗೆ ಗೊತ್ತಾಗದ ಹಾಗೆ ತಪ್ಪು ಮಾರ್ಗ ಹಿಡಿದು ಬಿಡ್ತೀವಿ. ಆದರೆ ಆ ತಪ್ಪಿಗೆ ನೀವು ಹೇಗೆ ಪ್ರಾಯಶ್ಚಿತ್ತವನ್ನು ಪಡ್ಕೊಳ್ತೀರಾ? ಅಹಲ್ಯೆ ಎಷ್ಟರ ಮಟ್ಟಿಗೆ ತಪಸ್ಸನ್ನು ಮಾಡಿದಾಳೆ ಅಂದರೆ, ಆಕೆಯ ತಪಸ್ಸು ಸಂಪೂರ್ಣ ಪ್ರದೇಶವನ್ನು ಪ್ರಜ್ವಲಿತಗೊಳಿಸುತ್ತೆ. ಅಷ್ಟು ಮಹಾ ತಪಸ್ವಿನಿ ಅವಳು. ಹೋಗಿ ಅವಳ ಕಾಲು ಮುಟ್ಟು ಬಾ ಅಂತ ವಿಶ್ವಾಮಿತ್ರರು ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳೋದು. ರಾಮ ಹೋಗ್ತಾರೆ, ಆಕೆಯ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಆಗ ಆಕೆ ತಪಸ್ಸಿಂದ ಎದ್ದು ಹೇಳ್ತಾಳೆ. ಮತ್ತು ಗೌತಮ ಮುನಿಗಳು ಅಹಲ್ಯೆ ಒಂದಾಗ್ತಾರೆ. ಇದು ಆ್ಯಕ್ಚುಯಲ್ ಕತೆ. ನಾವೆಲ್ಲರೂ ಕೂಡ ಜೀವನದಲ್ಲಿ ಅಹಲ್ಯೆಯನ್ನು ಬ್ಲೇಮ್ ಮಾಡೋದು, ಆಕೆಯನ್ನು ಜಡ್ಜ್ ಮಾಡೋದು ಅಲ್ಲ ನಮ್ಮ ಕರ್ತವ್ಯ. ನಾವೆಲ್ಲರೂ ಆ ಥರ ಸ್ಲಿಪ್ಗಳನ್ನು ಅನುಭವಿಸ್ತೀವಿ. ಇದೇ ಅಂತ ಹೇಳೋಕ್ಕಾಗಲ್ಲ. ತುಂಬ ನಾವು ಭಕ್ತಿ ಪಥದಲ್ಲಿ ಏನನ್ನು ಮಾಡಬೇಕು ಅಂದ್ಕೊಂಡಿರ್ತೀವೋ ಅದನ್ನು ಮಾಡೋದಕ್ಕಾಗಲ್ಲ. ಅಥವಾ ನಮಗೆ ಯಾವ್ದು ತಪ್ಪು ಅಂತ ಗೊತ್ತಿರುತ್ತೋ ಅದನ್ನು ಮಾಡಿಬಿಡ್ತೀವಿ. ಆವಾಗ ಕೊರಗ್ಬಿಟ್ಟು ಭಕ್ತಿಯನ್ನೇ ಬಿಟ್ಬಿಡೋದಲ್ಲ, ಅದಕ್ಕೆ ವಿರುದ್ಧವಾಗಿ ತಪಸ್ಸನ್ನು ಆಚರಣೆ ಮಾಡ್ತಾ ಇಂದ್ರಿಯಗಳ ಮೇಲೆ ಜಯವನ್ನು ಸಾಧಿಸಬೇಕು. ಆವಾಗ ರಾಮನೇ ಬಂದು ನಿಮ್ಮ ಕುಟೀರದಲ್ಲಿ
ಪಾದಕ್ಕೆ ನಮಸ್ಕಾರ ಮಾಡ್ತಾನೆ ಅನ್ನುವಂತಹ ಸಂದೇಶವನ್ನು ಅಹಲ್ಯ ಕೊಡ್ತಾಳೆ. ಅದು ನಿಜವಾದ ಕತೆ ರಾಮಾಯಣದಲ್ಲಿ ಬರೋದು.